ಹಾಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮಗೆ ಇವತ್ತೇನೋ ನಮ್ಮ ಸ್ಕೂಲ್ಗೆ ಬರುವಂಥ ತಾವುಗಳೆಲ್ಲರೂ ಕೂಡ ಒಂದು 25 ಮಂದಿ 35 ಜನ ಇರ್ತಾಯಿದ್ರು. ಅಂಥದ್ದೇ ಸಮಾರಂಭ ಇದೆಯೇನೋ ಅಂತ ಅಂದ್ಕೊಂಡು ಇವತ್ತು ಬಂದಿದ್ದು. ಈ ಕಲ್ಪನೆನೇ ಇಲ್ಲ ನನಗೆ. ಇಲ್ಲಿ ನೋಡ್ತಾ ಇದ್ರೆ ಮಾತು ಕೂಡ ಹೊರಡ್ತಾ ಇಲ್ಲ. ಅಂದರೆ ಮಾತು ಬರುತ್ತೆ, ಮೇಷ್ಟ್ರು ಮಾತು ಬಂದೇ ಬರುತ್ತೆ. ಆದರೆ ಈ ಸಂದರ್ಭ ನೋಡಿದ್ರೆ ಹೀಗೆ ಅನ್ನಿಸ್ತಾ ಇದೆ ಅಷ್ಟೇ. ಇನ್ನು ಪಾಠ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ, ಭಯ ಬೀಳಬೇಡಿ. ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸಾಕಷ್ಟಿದೆ. ಇನ್ನು ಮತ್ತೆ ನಮ್ಮ ಭಾರತದಲ್ಲಿ ಹಿಂದೆ ಎಲ್ಲ ಭಾರತೀಯರ ಬಗ್ಗೆ, ಕಲ್ಚರ್ ಬಗ್ಗೆ ಫಾರಿನರ್ಸ್ಗೆ ಒಂಥರ ತಾತ್ಸಾರ. ನಮ್ಮ ಇಂಡಿಯನ್ ಪೊಲಿಟಿಷಿಯನ್ಸ್ ಹೋಗಿ ನಮ್ಮ ಕಲ್ಚರ್ ಹಾಗಿದೆ ಹೀಗಿದೆ ಅಂತಂದರೆ ಇಂಗ್ಲೆಂಡ್ನ ಅಧ್ಯಕ್ಷರಾಗಿದ್ದ ಚರ್ಚಿಲ್ರವ್ರು ಹೇಳಿದ್ರಂತೆ, ಹೌದಪ್ಪ ನಿಮ್ಮ ಕಲ್ಚರ್ ಚೆನ್ನಾಗಿದೆ, ಇಂಡಿಯನ್ ಪೊಲಿಟಿಷಿಯನ್ಸ್ ಹೂ ನ್ಯೂ ದ ಓನ್ಲಿ ಕಲ್ಚರ್ ಈಸ್ ಅಗ್ರಿಕಲ್ಚರ್ ಅಂತಂದ್ರಂತೆ. ಆದರೆ ಹಾಗಿತ್ತು. ಮತ್ತು ನಮ್ಮ ಹಿಂದಿನ ರಾಜಕಾರಣಿಗಳು ಕೂಡ ನಮ್ಮ ದೇಶನ ಆ ರೀತಿ ತಳ್ಳಿಬಿಟ್ಟಿದ್ರು. ಜವಾಹರ್ಲಾಲ್ ನೆಹರು ಸತ್ತಾಗ, ಸಾಯಕ್ಕಿಂತಲೂ ಮುಂಚೆ ನೋಡಿ, ಸತ್ತ ಮೇಲೆ ನನ್ನ ಬೂದಿನೆಲ್ಲ ಇಡೀ ದೇಶಾದ್ಯಂತ ಎಲ್ಲ ನದಿಗಳಲ್ಲೂ ಹರಡೋಗೆ ಏರೋಪ್ಲೇನಲ್ಲಿ ಬೂದಿ ಚೆಲ್ಲಿ ಬಂದ್ವಿ ಅಂತ. ಆದರೂ ಉತ್ತಮ ರಾಜಕಾರಣಿ ರಾಮ್ ಮನೋಹರ್ ಲೋಹಿಯಾ ಇದ್ದರು. ನೆಹರು ಫ್ರೆಂಡೇ. ಅವ್ರು ಕೇಳ್ತಾ ಇದ್ರಂತೆ, ಒಂದು 6 ತಿಂಗಳು ಕೊಟ್ಬಿಡೋ ಪ್ರಧಾನಿ ಪಟ್ಟ, ದೇಶನ ಉದ್ಧಾರ ಮಾಡ್ತೀನಿ, ಹಾಳು ಮಾಡಾಕ್ತಾ ಇದೆಯಲ್ಲೋ. ಆಮೇಲೆ ರಾಮ್ ಮನೋಹರ್ ಲೋಹಿಯಾ ನೆಹರು ಸತ್ತಾದ ಮೇಲೆ ಫಾರಿನ್ಗೆ ಹೋಗಿದ್ರು. ಅದಕ್ಕೆ ಮುಂಚೆ ನೆಹರು ಹೇಳಿದಂತೆ ಬೂದಿನೆಲ್ಲ ಹಾಕಿದ್ರು. ಆವಾಗ ಫಾರಿನ್ ಮೀಡಿಯಾ ಕೇಳಿದ್ರಂತೆ ಲೋಹಿಯನ್ನ, ನಿಮ್ಮ ಫ್ರೆಂಡ್ ಇದ್ರಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ನಿಮ್ಮ ದೇಶಕ್ಕೆ ಅಂತಂದರೆ ಒಳ್ಳೆ ಮಾತು ಹೇಳ್ತಾರೆ. ಈ ಲೆಫ್ಟ್ ಲಾಟ್ ಆಫ್ ಕ್ಯಾಶ್ ಟು ಹಿಸ್ ಫ್ಯಾಮಿಲಿ ಆ್ಯಂಡ್ ಆ್ಯಶ್ ಟು ಹಿಸ್ ಕಂಟ್ರಿ ಅಂತ. ಹೀಗಿತ್ತು ಪರಿಸ್ಥಿತಿ. ಇನ್ನು ಒಂದು 10 ವರ್ಷದಿಂದ ನಾನು ಪೇಪರ್ಗಳಲ್ಲಿ ಓದ್ತಾ ಇದ್ದಾಗ ಸಾಫ್ಟ್ವೇರು, IT ಅದು ಇದು ಅಂತ ಬಂತಲ್ಲ, ಇವರೆಲ್ಲರೂ ಕೂಡ ಫಾರಿನ್ ಕಲ್ಚರ್ ಅವರು, ಫಾರಿನ್ ಕಲ್ಚರ್ ನಿಲ್ ತಂದು ಹಾಳು ಮಾಡಾಕ್ತಾ ಇದ್ದಾರೆ ಸಂಸ್ಕೃತಿ ಅಂತ. ಆದರೆ ಇವತ್ತೆಲ್ರಿಗೂ ಕೂಡ ಮನವರಿಕೆ ಆಗಿದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಹಾಳು ಮಾಡಿದ್ದು ರಾಜಕೀಯ ವ್ಯಕ್ತಿಗಳು, ಬೇರೆ ವರ್ಗದವ್ರು ಎಲ್ಲರೂ ಹಾಳು ಮಾಡ್ತಾ ಇದ್ದೀವಿ. ನಮ್ಮಂಥ ಸರ್ಕಾರಿ ನೌಕರರು ಕೂಡ ಇಂಜಿನಿಯರ್ಗಳು, ಬೇರೆ ಇಂಜಿನಿಯರ್ಗಳಿದ್ದಾರೆ, PWD ಇಂಜಿನಿಯರು, ZP ಇಂಜಿನಿಯರ್ಸು, ಅವರೆಲ್ಲ ಮೋರಿಗಳೇ ಜಾಸ್ತಿ ಕಟ್ಸೋದು. ಅಕೌಂಟೆಬಿಲಿಟಿ ನೋಡಕ್ಕೆ ಹೋದರೆ ಮೋರಿಲಿ ಇಳಿಯೋಕ್ಕಾಗಲ್ಲ, ಚರಂಡಿಯಲ್ಲೇ ಚೆಕ್ ಮಾಡೋಕ್ಕಾಗಲ್ಲ. ಇನ್ನೀವೇನೋ ನಿಮ್ಮದೇನೋ ಅಂದರೆ ಸಂಪಾದನೆ ಮಾಡ್ತೀರಿ, ಕಷ್ಟ ಬಿಟ್ಟಿಯಾಗೇನು ಸಂಬಳ ತಗೊಂಬಲ್ಲ, ಕಷ್ಟಪಡ್ತೀರಿ, ಯಾವಾಗ ನೈಟಲ್ಲೂ ಕೆಲಸ ಮಾಡ್ತೀವಿ, ಏನೇನೋ ಇದೆ ನಿಮ್ಮ ಟೈಮುಗಳು. ಆದರೂ ಕೂಡ ನಿಮ್ಮ ಸಂಬಳ ನೀವು ಕಷ್ಟಪಟ್ಟು ತಗೋತೀರಿ, ರೆಸಾರ್ಟ್ಗೂ ಹೋಗ್ತೀರಿ, ಹೆಂಡತಿ ಮಕ್ಕಳು ಸುಖವಾಗಿ ನೋಡ್ಕೋತೀರಿ ಅನ್ನೋದು ಅದು ಒಂದೆರಡು. ಆದರೆ ಕಲ್ಚರ್ ಯಾರೂ ಮರಿತಾ ಇಲ್ಲ, ಅದನ್ನು ತುಂಬ ಸಂತೋಷದ ವಿಚಾರ. ಸೊ ಹೀಗಾಗಿ ಎಷ್ಟು ಹೇಳಿದ್ರು ಕೂಡ ಇವತ್ತು ನಮ್ಮ ದೇಶ ಉಳ್ಕೋತಾ ಇದೆ. ದೇಶದ ಮರ್ಯಾದೆಯನ್ನು ಫಾರಿನಲ್ಲೂ ನೀವು ಉಳಿಸ್ತಾ ಇದ್ದೀರಿ, ನಮ್ಮ ದೇಶದಲ್ಲೂ ಉಳಿಸ್ತಾ ಇದ್ದೀರಿ. ನಿಮ್ಗೆ ಎಷ್ಟು ಋಣಿಗಳಾಗಿದ್ರು ಕೂಡ ದೇಶ ಸಾಲದು. ಇನ್ನು ಅದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಹೊಗಳ್ತಾ ಇದ್ದೀನಪ್ಪ, ಇನ್ನು ಮುಖಸ್ತುತಿ ಒಳ್ಳೆಯದಲ್ಲ, ತುಂಬ ಹೊಗಳಬಾರ್ದು. ಆದರೂ ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಕನ್ನಡ ಸಾಹಿತಿ ಶ್ರೀಯುತ SL ಭೈರಪ್ಪನವರು, ಅವ್ರು ಎಲ್ಲೂ ಬರಲ್ಲ ಹೆಚ್ಚಾಗಿ, ಬೇರೆ ಬೇರೆ ಬರ್ತಾ ಇರ್ತಾರೆ. ಅನಂತಮೂರ್ತಿ ಬರೋದು, ಏನೋ ಮಾತನಾಡೋದು, ಬೈಸ್ಕೊಂಬೋದು, ಇವೆಲ್ಲ. ಆದರೆ SL ಭೈರಪ್ಪನವರು ನೀವೇ ಜಾಸ್ತಿ ಓದೋರು, ಅವ್ರ ಕೃತಿಗಳು ನೀವೇ. ಅವರು ಒಂದು ಮಾತು ಹೇಳ್ತಾರೆ, ಉತ್ಸವ ಮೂರ್ತಿ ಊಲಾಡ್ದಷ್ಟು ಮೂಲ ದೇವರ ಮಹಿಮೆ ಕಡಿಮೆ ಆಗುತ್ತೆ ಅಂತ. ಅಂದರೆ ಇದು ಚಿಕ್ಕ ಕತೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ, 1-2 ನಿಮಿಷ ಹೆಚ್ಚಾಗಿ ತಗೋತೀನಿ. ಅವರು ಚಿಕ್ಕ ಮಕ್ಕಳಿದ್ದಾಗ ಚನ್ನರಾಯಪಟ್ಟಣ ಅವ್ರೂರು, ಅಲ್ಲಿ ಒಬ್ಬ ಮುದುಕ ಇದ್ರಂತೆ. ಅವ್ರು ಹೇಳಿದ್ರಂತೆ, ಏನಜ್ಜ ಪೂಜೆನೇ ಇಲ್ವೇ ದೇವ್ರಿಗೆ ಅಂತಂದ್ರೆ, ಮೂಲ ದೇವ್ರಿಗೆ ಪೂಜೆ ಇಲ್ಲ ಅಂದರೆ, ಇಲ್ಲಪ್ಪ ಉತ್ಸವ ಮೂರ್ತಿನ ಎತ್ಕೊಂಡೋಗಿದ್ದಾರೆ ಅಂದರೆ ಅಲ್ಲೊಂದು ಪದ್ಧತಿ ಶುರು ಮಾಡ್ಕೊಂಡ್ಬಿಟ್ರೆ. ಮೂಲ ದೇವ್ರಿಗೆ ಮೊದಲು ಪೂಜೆ ಮಾಡ್ತಾಯಿದ್ರು, ಉತ್ಸವ ತೆಗಿಯಕ್ಕೆ ಹೋದ್ರು ದೇವ್ರಿಗೆ, ದುಡ್ಡು ಕಾಸು ಚೆನ್ನಾಗಿ ಬರೋಕ್ಕೆ ಶುರುವಾಯಿತು. ಆ ಊರಿನಲ್ಲಿ ಮಾತ್ರ ಉತ್ಸವ ಮಾಡ್ತಾ ಇದ್ದೋದ್ರು, ಬೇರೆ ಬೇರೆ ಊರುಗಳಿಗೆಲ್ಲ ಹೊರಟೋದ್ರು, ಈ ದೇವ್ರಿಗೆ ಪೂಜೆನೇ ಇಲ್ಲದೆ ಹೋಯ್ತು. ಅದು ಈ ಮಾತು ಯಾವಾಗ ಹೇಳ್ತಾರೆ ಅಂದರೆ, ನೀವು ಯಾಕೆ ಸರ್ ಎಲ್ಲ ಕಡೆನೂ ಭಾಷಣಕ್ಕೆ ಕರೆದ್ರೆ ಬರಲ್ಲ ಅಂದರೆ, ನೋಡಪ್ಪ ನಾನು ಎಲ್ಲಿದ್ದರೆ ಅಲ್ಲಿ ಮರ್ಯಾದೆ, ಎಲ್ಲ ಕಡೆನೂ ಕರೀತಾರೆ, ಈಗ ನಂತರ ಹೂನಾರ ಹಾಕ್ತಾರೆ. ಅದೇ ಮಾತು, ಅದೇ ಹೂನಾರ, ಜನಗಳಿಗೂ ಬೇಸರ ಬರುತ್ತೆ. ನಾನು ಎಲ್ಲಿದ್ದರೆ ಅಲ್ಲೇ ಚೆನ್ನ, ಅದಕ್ಕೆ ಉತ್ಸವ ಮೂರ್ತಿ ಓಲಾಡ್ದಷ್ಟು ಮೂಲ ದೇವ್ರ ಮಹಿಮೆ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರು ಭಾಷಣಕ್ಕೆ ಬರದೇ ಇದ್ರು ಅವ್ರಿಗೆ ಜಾಸ್ತಿ ಮರ್ಯಾದೆ ತಾನೇ ಇರೋದು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದೆ, ಯಾವ ರಾಜಕೀಯನೂ ಅದನ್ನ ಮಾಡಿಲ್ಲ. ಅವರು ಅಂಥ ಉತ್ತಮರು ಒಂದು ನಿಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಿದ್ದಾರೆ. ಅವ್ರ ಮಾತನ್ನೇ ನಾನು ಇಲ್ಲಿ ಓದ್ಬಿಡ್ತೀನಿ.
ಇತ್ತೀಚಿನ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ನಮ್ಮ ಸಂಸ್ಕೃತಿ ತಿಳ್ಕೋಬೇಕು ಅಂತ ಪಾಠ ಹೇಳಿಸ್ಕೊತಾ ಇದ್ದಾರೆ. ಸಂಸ್ಕೃತ ಉಪನಿಷತ್ ಪಾಠ ಹೇಳಿಸ್ಕೊಳ್ಳೋದು, ಇಲ್ಲ ಅಂದರೆ ಅವರೇ ಅಥಾರಿಟಿ ಟು ಟೆಕ್ಸ್ಟ್ ಅಂತ ಇಟ್ಕೊಂಡು ಓದಲಾರಂಭಿಸಿದ್ದಾರೆ. ನಮ್ಮ ಸಾಹಿತ್ಯಕ್ಕೆ ಅವರೇ ಬಿಗ್ ಹೋಪ್. ನಮ್ಮ ಯೂನಿವರ್ಸಿಟಿಗಳಲ್ಲಿ ಸಾಹಿತ್ಯ ಅನ್ನೋ ಹೆಸರಿನಲ್ಲಿ ಸೋಷಿಯಾಲಜಿ ಪಾಠ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅನ್ನೋ ಹೆಸರಲ್ಲೇ ಸೋಷಿಯಾಲಜಿ ಪಾಠ ಮಾಡ್ತಾ ಇದ್ದಾರೆ. ಆದರೆ ಇವರೇ ನಮ್ಮ ಸಾಹಿತ್ಯಕ್ಕೆ ಬಿಗ್ ಹೋಪ್ ಎನ್ನಬಹುದು. ಇನ್ನು ಸಂಸ್ಕೃತಿ ಅಂದರೆ ಸಾಹಿತ್ಯ ಬಿಡಿ. ಸಾಹಿತ್ಯ ಅಂತಂದ್ರೆ ನೀವೇನು ದೊಡ್ಡ ಸಾಹಿತ್ಯ ಅಲ್ಲ, ಲೈಬ್ರರಿ ಲ್ಯಾಂಗ್ವೇಜ್ ಬಳಸಬೇಕು ಅಂತೇನಿಲ್ಲ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಮಕ್ಕಳ ಜೊತೆ ಕನ್ನಡ ಮಾತನಾಡಿ, ನೆರೆಹೊರೆಯವ್ರ ಜೊತೆ ಕನ್ನಡ ಮಾತನಾಡಿಸಿ. ಮತ್ತು ನಿಮ್ಮ ಕನ್ನಡಿಗರು ಜಾಸ್ತಿ ಇದ್ರಿ, ನಾನು ಎಲ್ಲ ಭಾಷೆಯವ್ರನ್ನೂ ಇಷ್ಟಪಡ್ತೀವಿ. ಕೇರಳವರು ಅವ್ರ ಭಾಷೆ ಮಾತನಾಡಲಿ, ತಮಿಳ್ನಾಡವ್ರು ಅವ್ರ ಮಾತೃಭಾಷೆ ಬಿಡಬಾರ್ದು. ಕನ್ನಡಿಗರು ಮನೆಯಲ್ಲೇ ಅಪ್ಪ, ಚಿಕ್ಕಮ್ಮ, ಆಂಟಿಗೆ ಎಷ್ಟು ಪದಗಳಿದೆ ಗೊತ್ತಲ್ಲ, ನಾನು ಹೇಳಕ್ಕೆ ನೀವು ಪೇಪರ್ಗಳಲ್ಲೇ ಓದ್ತಾ ಇರ್ತೀವಿ. ಅತ್ತೆ, ಚಿಕ್ಕಮ್ಮ, ಎಷ್ಟೆಲ್ಲ ಒಂದು 5-6 ಪದಗಳು, 10 ಪದಗಳು ಸಿಗುತ್ತೆ. ಭಿಕ್ಷಕರು ಅಮ್ಮ, ತಾಯಿ ಅಂತ ಬಂದರೆ, ಇಲ್ಲ ಆಂಟಿ ಮನೆಯಲ್ಲಿ ಯಾರೂ ಇಲ್ಲ ಹೋಗಿ ನೋಡಿ, ಆಯಮ್ಮಂಗು ಆಂಟಿ. ಅದು ಗೌರವ ಒಪ್ಕೋತೀನಿ, ಪೇಟೆ ಮಕ್ಕಳು ಗೌರವ. ಈ ದುಸ್ಥಿತಿ ಬರಬಾರ್ದು. ಮತ್ತು ಇನ್ನೊಂದು ಚೆನ್ನಾಗಿ ಹೇಳ್ತೀನಿ, ಕನ್ನಡದಲ್ಲಿ ಅಂದರೆ ಅವರವ್ರ ಮಾತೃಭಾಷೆಯಲ್ಲಿ ಮದರ್ ಟಂಗಲ್ಲಿ ಎಲ್ಲರೂ ಓದಿದ್ರೆ ಅರ್ಥ. ಆದರೆ ಇವಾಗ ಓದೋಕ್ಕಿಲ್ಲ, ಯಾಕೆಂದ್ರೆ ನಾನು ಸರ್ಕಾರಿ ಶಾಲೆ ಮೇಷ್ಟ್ರೆ, ಯಾರು ಓದಿಸ್ತಾ ಇಲ್ಲ. ನಮ್ಮ ಹಳ್ಳಿಗಳಲ್ಲೂ ಪ್ರೈವೇಟು. ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೀನಿ, ಅವನು ಒಬ್ಬನೇ ಯಾರೋ ಪಾಪ ಹಳ್ಳಿ ಸ್ಕೂಲ್ನಾಗ ಓದ್ತಾ ಇರೋ ಮಗು ಏನು ಓದ್ತಾ ಇದ್ವಿ ಅಂದರೆ 4th ಸ್ಟ್ಯಾಂಡರ್ಡ್ ಅಂತ ಚೆನ್ನಾಗಂದ. ಪಕ್ಕದ ಕಾನ್ವೆಂಟ್ಗೆ ಹೋಗೋನು, ನಿಮ್ಗೆ ಯಾರೋ ಇಂಥ ಸಬ್ಜೆಕ್ಟ್ ಹೇಳ್ಕೊಡೋದು ಅಂದರೆ ಮ್ಯಾಮ್. ಅವರಮ್ಮ ಅಪ್ಪನಿಗೆ ಅದೇ ಖುಷಿ, ಅವನಿಗೇನು ಅಕ್ಷರ ಕಲ್ತ್ಕೊಂಡು ಬಂದಿರಲ್ಲ. ಮ್ಯಾಮ್ ಅಂದ್ರೇ ಖುಷಿ, ಮಮ್ಮಿ ಡ್ಯಾಡಿ ಅಂದ್ರೆ ಖುಷಿ. ಇದು ನಮ್ಮ ಪರಿಸ್ಥಿತಿ. ಇದಕ್ಕೆ ನಿಮಗೆಲ್ಲ ಪೇಪರ್ಗಳಲ್ಲಿ ತಪ್ಪು ಮಾಹಿತಿ ಬರ್ತಾ ಇದೆ. ಕನ್ನಡ ಸ್ಕೂಲುಗಳು ಮುಚ್ತಾ ಇದ್ದಾರೆ ಅಂತ ಗಲಾಟೆ ಮಾಡ್ತಾ ಇದ್ದಾರಲ್ಲ ಸಾಹಿತಿಗಳು, ಅದು ಸುಳ್ಳು. ಕಾನ್ವೆಂಟ್ ಶಾಲೆಗಳು ಹಳ್ಳಿಗಳಲ್ಲೆಲ್ಲ ಆಗೋಗಿದೆ. ನಮ್ಮ ಶಾಲೆಗೆ ಯಾರೂ ಬರ್ತಾ ಇಲ್ಲ. ಮತ್ತು ಎಲ್ಲ ಮಕ್ಕಳಿಗೂ 1 ಕಿಲೋಮೀಟ್ರ್ ಒಳಗಾಗಿ ಸ್ಕೂಲ್ ಇರಬೇಕು ಅಂತ ಹೇಳಿ ಶಾಲೆ ತೆಗೆದ್ವಿ. ಇವಾಗ ಅದನ್ನು ಮುಚ್ತಾ ಬರ್ತಾ ಇದ್ದೀವಿ ಅಷ್ಟೇ, ಜನಸಂಖ್ಯೆ ಕಡಿಮೆ ಆಗಿ. ಅಲ್ಲಿ ಇದು ಸತ್ಯ. ಸೊ ಇದಿಷ್ಟು ವಿಚಾರಗಳು. ಇನ್ನು ಉಳಿದಂತೆ ನಮ್ಮ ಶಾಲೆ ಬಗ್ಗೆ ಮಾತನಾಡಲೇಬೇಕು. ಶ್ರೀಗಂಧ ಕನ್ನಡ ಬಳಗದ ಸೇವೆಯನ್ನು ನಾನು ಎಷ್ಟು ಸಲ ನೆನೆಸಿದ್ರು ಸಾಲದು. ನಾನಂತೂ ಇಂಜಿನಿಯರು ಅಂಥವೇನು ಆಗಕ್ಕೆ ಬಯಸಲ್ಲ. ಇನ್ನು ಎಷ್ಟು ಜನ್ಮ ಇದ್ರೂ ಮೇಷ್ಟ್ರೇ ಆಗಬೇಕು ನನಗೆ ಆಸೆ. ಮತ್ತು ನಿಮ್ಮಂಥವರು ನಮ್ಮ ಸಹವಾಸ ಇರಲೇಬೇಕು. ಆವಾಗಲೂ ಮುಂದಿನ ಜನ್ಮದಲ್ಲೂ ಶ್ರೀಗಂಧ ಕನ್ನಡದವ್ರಿಗೂ ನಮ್ಮ ಸ್ಕೂಲ್ಗೆ ಬರಬೇಕು. ಮತ್ತು ಶ್ರೀಗಂಧ ಕನ್ನಡ ಬಳಗ ಅಂದರೆ ಕರ್ನಾಟಕದವ್ರು ಮಾತ್ರ ಸೇವೆ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದೀರಿ ಅನ್ನೋ ವಿಷಯ ಕೂಡ ನಂಗೆ ಗೊತ್ತು. ಅವರೆಲ್ರಿಗೂ ನಾನು ಚಿರಋಣಿ. ನಮ್ಮ ಶಾಲೆ ಮೊದಲು ಕೋ ಎಜುಕೇಷನ್ ಇದ್ದಂಥ ಸ್ಕೂಲ್, ಇವತ್ತಿಗೂ ಅದೇ ಫೀಲ್ಡಲ್ಲಿಂದ, ಇನ್ನೂ ಸ್ವಂತ ಬಿಲ್ಡಿಂಗ್ ಇಲ್ಲ. 1949ರಲ್ಲಿ ಪ್ರಾರಂಭ. ಗುಡಿಬಂಡೆ ಅಂದರೆ ಆಂಧ್ರ ಬಾರ್ಡ್ರು, ತೆಲುಗು ಪ್ರಭಾವ, ಆದರೆ ಶುದ್ಧ ಕನ್ನಡ ಮಾತನಾಡ್ತಾರೆ. ಹಳ್ಳಿ ಇದ್ದಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಚಿಕ್ಕ ತಾಲೂಕು ಯಳಂದೂರು ಬಿಟ್ಟರೆ ನಮ್ಮದೇ, ಲಾಸ್ಟಿಂದ ಫಸ್ಟ್. ಆದರೆ ಓದ್ನಲ್ಲಿಲ್ಲ ಅನ್ಕೋಬಾರ್ದು ನೀವು, ಓದಲ್ಲೂ ಕೂಡ ಫಸ್ಟ್. 1949ರಲ್ಲಿ ಫಸ್ಟ್ ಬ್ಯಾಚ್ ನಮ್ಮ ಆನಂದ್ ಅವ್ರ ಮಾವ ಅವರೆಲ್ಲ ಇಂಜಿನಿಯರ್ಸ್. ಆ ಕಾಲಕ್ಕೆ HAL ಅಲ್ಲಿ ಡಿಸೈನ್ ಇಂಜಿನಿಯರು, ಗುಜರಾತಲ್ಲೊಬ್ರು ಇದ್ದಾರೆ. ಮತ್ತು MR ಶ್ರೀನಿವಾಸ ಮೂರ್ತಿ ಅಂತ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್, BMTC ಮ್ಯಾನೇಜಿಂಗ್ ಡೈರೆಕ್ಟರ್, IAS, ಗೋಲ್ಡ್ ಮೆಡಲಿಸ್ಟ್ ನಮ್ಮ ಸ್ಕೂಲ್ನವರೇ. ಇವತ್ತು ಅವ್ರು KERC ಚೇರ್ಮನ್, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಅಂಥವರೆಲ್ಲ ಇದ್ದಾರೆ. ಲೇಡೀಸು ಒಳ್ಳೆ ಗುಡಿಬಂಡೆ ಪೂರ್ಣಿಮಾ ಅಂತ ಲೇಖಕರು ಎಲ್ಲ ಇದ್ದಾರೆ. ಸಾಕಷ್ಟು ಸಾಹಿತಿಗಳು ಕೂಡ ಅಲ್ಲಿ ಇದ್ದಾರೆ. ಇನ್ನು ನಮ್ಮ ಶಾಲೆ ವಿಚಾರಕ್ಕೆ ಬಂದ್ಬಿಡೋಣ. ಒಂದು 7 ವರ್ಷದಿಂದ ಗರ್ಲ್ಸ್ ಹೈಸ್ಕೂಲ್ ಆಗಿ ಅದು ಪರಿವರ್ತನೆ ಆಗಿ ಇಂಡಿಪೆಂಡೆಂಟ್ ಚಾರ್ಜು ಎಲ್ಲ ಇದೆ ನಮಗೆ. ನಾವೊಂದು ಟೇಬಲ್, ಒಂದು ಕುರ್ಚಿಯಿಂದ ಸ್ಕೂಲ್ ಶುರು ಮಾಡಿದ್ದು. ಅವಾಗ ಯಾರನ್ನ ಕೇಳಿದ್ರು ದುಡ್ಡು ಕೊಡೋ ಅಂಥದ್ದಿಲ್ಲ, ಇವತ್ತಿಗೂ ಇಲ್ಲ ಅಂದ್ಕೊಳ್ಳಿ. ಸ್ಕೂಲಿಂದ ಏನೋ ಕಿತ್ತಾಡಿ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಒಂದಷ್ಟು ತೊಗೊಂಡ್ವಿ. ನನ್ನ ಅದೃಷ್ಟ ಅದು ಯಾವ ರೀತಿ ಇವ್ರ ಪರಿಚಯ ಆಯಿತೋ, ಇವತ್ತುವರೆಗೂ ಕೂಡ ಸುಮಾರು ಒಂದು 6-7 ಲಕ್ಷ ರೂಪಾಯಿ ಸಾಮಗ್ರಿಗಳು, ಲರ್ನಿಂಗ್ ಮೆಟೀರಿಯಲ್ಸ್ ಎಲ್ಲ ನಮ್ಗೆ ಸಿಗ್ತಾ ಇದೆ. ಆದರೆ ಇದು ವರ್ಷ ಕೂಡ ನಮ್ಮ ಬಾಂಧವ್ಯ ಹೆಚ್ಚಿಸ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋಗೆ ನಂಗೆ 2 ಲಾಭ. ಹೆಣ್ಮಕ್ಳ ಸ್ಕೂಲ್ ಆದ್ದರಿಂದ ಚೆನ್ನಾಗಿ ಓದಿ ಮರ್ಯಾದೆ ತರ್ತಾ ಇದ್ದಾರೆ. ಅದಕ್ಕೆ ತಮಾಷೆಗೆ ನಾನು ರೇಗಿಸ್ತಾ ಇರ್ತೀನಿ.
ಬಾಯ್ಸು ಗರ್ಲ್ಸು ಅಂತಂದು ಹೊಗಳದಾಗೂ ಇರಬೇಕು, ತಮಾಷೆಗೆ ರೇಗಿಸ್ದಾಗು ಅಂತ. ನೋಡಮ್ಮ, ಗಂಡು ಮಕ್ಕಳು ಸೋಮಾರಿಗಳು, ಏನಾದರೂ ಹೇಳಿದ್ರು ಕೂಡ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡ್ತಾರೆ. ಹೆಣ್ಣುಮಕ್ಳು ತುಂಬ ಚುರುಕು, ಅದಕ್ಕೆ ರ್ಯಾಂಕುಗಳು ಬರೋದು. ಯಾಕೆಂದ್ರೆ ಅವರು ಎರಡು ಕಿವಿಲಿ ಕೇಳಿ ಬಾಯಲ್ಲಿ ಬಿಟ್ಬಿಡ್ತಾರೆ. ಹೀಗೆಲ್ಲ ಇಂಥ ಜೋಕುಗಳೆಲ್ಲ ಹೇಳ್ತಾ ಇರ್ತೀನಿ. ಮತ್ತೆ ಹೆಣ್ಣುಮಕ್ಕಳ ಮನಸ್ಸು ಗಂಡಸರಿಗಿಂತ ಶುದ್ಧವಾಗಿರುತ್ತೆ. ಯಾಕೆಂದ್ರೆ ನಿಮಿಷಕ್ಕೂ ಮನಸ್ಸು ಬದಲಾಯಿಸ್ತಾ ಇರ್ತಾರೆ. ಹೀಗೆಲ್ಲ ಒಬ್ಬ ಮೇಷ್ಟ್ರಾದವನು ಬರೀ ಪಾಠ ಮಾಡಿದ್ರೆ ಕೇಳಲ್ಲ, ಇಂಥ ಜೋಕುಗಳು ಹೇಳಬೇಕು, ಸ್ಫೂರ್ತಿ ನೀಡಬೇಕು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಮತ್ತು ವಿಷಯಕ್ಕೆ ಬಂದಾಗ ನಿಜಕ್ಕೂ ನಿಮಗೆ ಮನವಿ ಮಾಡ್ಕೊಂಬಂದಿಷ್ಟೇ, 3 ವರ್ಷದಿಂದ ಕೂಡ ಇಡೀ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೈಯೆಸ್ಟ್ ನಮ್ಮದು. ಮುಖ್ಯಮಂತ್ರಿಗಳಿಂದ ಕೊಡಮಾಡಲ್ಪಡುವ ಕಂಪ್ಯೂಟರ್ ಪ್ರತಿ ವರ್ಷ ನಮ್ಮ ಸ್ಕೂಲ್ಗೆ ಬರ್ತಾ ಇದೆ ಡಿಸ್ಟ್ರಿಕ್ಟಲ್ಲಿ. ಮುಖ್ಯಮಂತ್ರಿಗಳೇ ನೀಡೋದು ಶಿಕ್ಷಕರ ಸದನದಲ್ಲಿ. 3 ವರ್ಷನೂ ನಮ್ಮ ಸ್ಕೂಲ್ ಮಕ್ಕಳೇ ತೆಗೆದುಕೊಂಡಿದ್ದಾರೆ ಅದನ್ನು, ಇಡೀ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ. ತಾಲೂಕಲ್ಲೇ ಹೈಯೆಸ್ಟ್, ಪ್ರೈವೇಟ್ ಸ್ಕೂಲ್ ಜೊತೆಯಲ್ಲೂ ಕಾಂಪಿಟೇಟ್ ಮಾಡಿ 598 ಮಾರ್ಕ್ಸ್ ತೆಗೆದಿದ್ದಾಳೆ ಒಬ್ಬ ಮಗು. ಆದರೆ ನಮ್ಮಲ್ಲಿ ಮೇಸ್ಟ್ರುಗಳಿಲ್ಲ. ಈ ವರ್ಷ ದುರಾದೃಷ್ಟವಶಾತ್ ಕನ್ನಡ ಮೇಸ್ಟ್ರೇ ಇಲ್ಲ. ನಾನು ಕನ್ನಡ ಮಾಡೋದೆ, ಸೋಷಿಯಲ್ ಮಾಡೋದೆ, ತ್ರಿಬಲ್ ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀವಿ. ಇನ್ನಂಥದ್ದು ಒಳ್ಳೆ ಟೀಚರ್ಸ್ ಇದ್ದರೆ 124 ಒಂದೇ ವರ್ಷನೇ 2 years ಬ್ಯಾಕ್ 7 ಜನ ಮಕ್ಕಳು ತೊಗೊಂಡಿದ್ರು, 125 ಕನ್ನಡದಲ್ಲಿ. ಲಾಸ್ಟ್ ಟೈಮ್ 100ಕ್ಕೆ 99. ಮತ್ತು ನೀವೆಲ್ರಿಗೂ ಕೂಡ ಒಂದೊಂದ್ಸಲಿ ರಿಸಲ್ಟು 93% ಬಂತು, ಕಾಪಿ ಹೊಡಿಸಿರ್ಬೋದು ಅಂತ ಅನ್ಕೋಬೋದು. ಎಲ್ಲರೂ ರ್ಯಾಂಕ್ ಬರಬೇಕಲ್ಲ, ಕಾಪಿ ಹೊಡಿಸಿದ್ರೆ ಎಲ್ಲರೂ ರ್ಯಾಂಕ್ ಬರೋಕ್ಕಾಗಲ್ಲ. ಆದರೆ ಒಂದು ಮನವಿ ಮಾಡ್ಕೋತೀನಿ, ರಿಸಲ್ಟ್ ಇನ್ಮೇಲೆ ದಯವಿಟ್ಟು ರಿಸಲ್ಟೇ ಅಂತ ನೀವು ಅಂದ್ಕೊಂಡ್ರೆ ನಿಮಗೆಲ್ಲ ಕಾಂಪಿಟೇಷನ್ ಬಂದ್ಬಿಡ್ತಾರೆ ಅವರು. ನಮ್ಮಲ್ಲಿ ಎಂಥವ್ರು ಬರ್ತಾರೆ ಅಂದರೆ 100ಕ್ಕೆ 20 ಜನ ಓದು ಬರದೇ ಇರೋರೇ ಬಂದ್ಬಿಡ್ತಾರೆ. ಮಿಡ್ಲ್ ಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಕಲಿಸಿರಲ್ಲ, ಮಾತೇ ಆಡ್ದಿರೋ ಅಂಥ ಮಕ್ಕಳು ಒಂದು 5-6 ಜನ ಸಿಗ್ತಾರೆ ಇವತ್ತಿಗೂ. ಆ್ಯಾವ್ರೇಜ್ ಸ್ಟೂಡೆಂಟ್ಸು ಇದ್ದಾರೆ, ಮಿಡ್ಲ್ ಕ್ಲಾಸ್ ಲೆವೆಲ್ನಿಂದ ಬಂದಿರೋರು ಇದ್ದಾರೆ, ಹೀಗಾಗಿ ತುಂಬ ಓದೋರು ಇದ್ದಾರೆ. ಅಂಥವರೆಲ್ಲರನ್ನೂ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಸ್ವಾಭಿಮಾನ ಬೆಳೆಸಿದ್ದೀವಿ, ಆತ್ಮಸ್ಥೈರ್ಯ. ಕೂಲಿಗೆ ಹೋಗಿ ಬರ್ತಾಳೆ ಅಂದರೆ ಕಷ್ಟದ ಕೂಲಿಗೆ ಹೋಗಲ್ಲ, ಮೆಣಸಿನ್ಕಾಯಿ ಬಿಡಿಸೋದು, ಹೂ ಬಿಡಿಸೋದು, ಅವಳೇ ದುಡ್ಡು ಕೊಟ್ಟಿಟ್ಟು ಟೂರ್ ಹೋಗ್ತಾ ಇದ್ದೀವಿ. ಇವತ್ತು ರಾತ್ರಿಗೆ ನಾವು 1300 ಆ ಮಗು ತರ್ತಾಳೆ, ಅಂಗಡೀಲಿ ಕಾರ್ಡ್ ಕಟ್ತಾಳೆ. ಧೈರ್ಯ ಕಲಿಸಿದ್ದೀವಿ. ಮತ್ತು ನಿಮ್ಗೆ ಹೇಳಿದ್ನಲ್ಲ, ಹೆಣ್ಮಕ್ಳು ಆಶಾ ಅನ್ನೋಳು PUCಲಿ ಫಸ್ಟು, ಅವ್ರ ತಂದೆ ಇಲ್ಲ, ಬಡತನ. ನಮ್ಮ ಸಹಕಾರದಿಂದ ಅವಳು ಇವತ್ತಿಗೂ ಕೂಡ ಟಾಪರ್ ಆಗಿದ್ದಾಳೆ. ಕನ್ನಡ ಅಭಿವೃದ್ಧಿ ಇಲಾಖೆಯವರು ಬೆಂಗಳೂರಿಗೆ ಕರೆಸಿ ಸನ್ಮಾನ ಮಾಡಿದ್ದಾರೆ. ಗೌತಮಿ ಅನ್ನೋ ಮಗಳು ಕಾಲೇಜ್ ಟಾಪರ್. ಆದಿಲಕ್ಷ್ಮಿ ಅಂತ ಅವರಪ್ಪ ಇಲ್ಲ, ತಾಯಿ ತಳ್ಳೋ ಬಂಡಿಯಲ್ಲಿ ಪಪರ್ಮೆಂಟ್ ಮಾರೋದು, ಇಂಥದ್ದೇನೇನೋ ಮಾಡ್ತಾಳೆ, ದಿನಕ್ಕೆ 50 ರೂಪಾಯಿ. ಕೇಟ್ರಿಂಗ್ ಬಂದು ಇಲ್ಲೇ ಅವ್ರ ಅಕ್ಕ ಜೊತೆ ಇದ್ದು 500,000 ಸಂಪಾದಿಸ್ಕೊಂಡು ಹೋಗ್ತಾಳೆ. BCom ಸೇರಿದ್ದಾಳೆ, ಅಲ್ಲಿ ಟಾಪರ್. ಇಂಥ ಮಕ್ಕಳೆಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿದ್ದಾರೆ. ಅದಕ್ಕೆಲ್ಲ ಕೂಡ ಪೂರ್ಣ ಸಹಕಾರ ನಿಮ್ಮದೇ. ನೀವು ಇನ್ನು ಮುಂದೆ ಕೂಡ ಅದೇ ರೀತಿ ಸಹಕಾರ ಕೊಡಬೇಕು. ಹೆಣ್ಮಕ್ಳು ಜಾಸ್ತಿ ಇದ್ದೀರಿ, ನಮ್ಮ ಶಾಲೆಗೆ ಬನ್ನಿ, ತಾವೆಲ್ಲ ಬನ್ನಿ. ಇಂಥ ಕಾರ್ಯಕ್ರಮ ನಾನೇ ಮುಂದೆ ಬಿದ್ದು ಮಾಡಿಸ್ತೀನಿ, ಅಲ್ಲೂ ಕೂಡ ಇನ್ನೂ ಅನುಕೂಲ ಆಗುತ್ತೆ. ತಮ್ಮಂಥವ್ರು ಬಂದು ನನಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ 2 ಮಾತನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸರ್. ಮೇಷ್ಟ್ರು ಮಾತು ಕೇಳ್ತಾ ಇದ್ರೆ ಅವರು ಪೀರಿಯಡ್ ತನಕ ಮಾತಾಡ್ತಾನೆ ಇರ್ತಾರೆ. ಕೇಳೋಕೆ ನಮ್ಗೆ ಆಸೆ, ಆದರೆ ನಮಗೆ ಸಮಯ ಇಲ್ಲ, ಕ್ಷಮಿಸಿ ಸರ್. ಸೊ ಭಾಷಣಗಳು ಮುಗಿಸ್ಬೇಡ. ಐ ವಿಲ್ ನಾವು ರಿಕ್ವೆಸ್ಟ್ ಅವರ್ ಭಾಮಿಡಿ ಮೂರ್ತಿ, ಅವರ್ ಚೀಫ್ ಗೆಸ್ಟ್, ಟು ಜಸ್ಟ್ ಸೇ ಫ್ಯೂ ವರ್ಡ್ಸ್ ಸರ್. ಸರ್ ಪ್ಲೀಸ್ ಸರ್. ನಮಸ್ಕಾರ. ಎಲ್ಲ ಆಲ್ಕಟಲ್ ಲೂಸನ್ ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. I just have to confess to start with, I'm probably the oddest man out here. I have been living here since 2006, but unfortunately I could not pick up enough Kannada to be able to converse in Kannada. I accepted this request to join here so that will motivate me to learn Kannada, and hopefully next time around I can converse with you folks in Kannada. I was off and on trying to pick up a little bit of Kannada. I bought around 4 books. The name of the first book was Muddu Kannada. In fact, the word is so apt for this nice language, for this sweet language.
and I actually liked the name of it, and that's why I bought it. It's just teaching me the first letters, that's all. One request to Kannada Balaga experts in the Kannada language to restart the classes that you used to do so that folks like me can get back and learn it faster. So just, I have been having some friends, from my college days in Kanpur and then in Chicago suburbs. I had few good friends from Karnataka. The one thing I remember when I think of people from Karnataka is a few words I associate with. They are simple, friendly, very inclusive, and it's just these characteristics of the people, this warmth of the people, which actually pulls and attracts people like me and many others to just come here, settle in Bengaluru, and make it our home. Thank you very much for this inclusiveness. Just like the people here, the melody of Kannada music, Kannadi songs is fantastic. It's amazing as we have been hearing all through this morning. And such a talented crowd here. I'm just really honored to be here in this talented crowd. I congratulate the Kannada Balaga volunteers for putting together this fantastic event. This is an amazing event, and especially the people who are participating in this and giving such a great opportunity to unearth the talent and expose the talent and create a fantastic binding opportunity for Alcatel-Lucent. In fact, when I see this crowd here, probably this particular group or the Sangha is basically taking care of the entire Alcatel-Lucent responsibilities towards employee engagement, towards social responsibility, towards everything. Hats off to you, and thank you on behalf of Alcatel-Lucent. Keep up the good work, best luck, and ಧನ್ಯವಾದಗಳು. Thank you.